Today, I'm going to talk about Water, one of the wonderful stories of Achebe. Chinua Achebe is one of the greatest writers of this world. He is a Nigerian novelist who has written wonderful novels like Things Fall Apart, Arrow of God, No Longer at Ease, etc. His stories focus mainly on Igbo tribes, which is one of the important tribes in Africa. His stories, we can see the friction between Western influences and the African traditional values. This is a story taken from his book, Girls at War and Other Stories. It is a satire on electoral system of democracy and a comment on the responsibility of voters. This is written in 1965. That's why we call poets as visionaries, because we can see all the features of the story in and around us today in reality. Sarcasm of Achebe is at its best in this story. This is a story revolves around a character, Rufus Okike, who is in short known as Roof, and the people of a village called Umofia. Umofia is a fictitious place. ಅಂದರೆ ಒಂದು ಕಾಲ್ಪನಿಕ ಪ್ರದೇಶ. ನಾವು ಹಲವಾರು ಹೆಸರಾಂತ ಬರಹಗಾರರು ತಮ್ಮ ಕತೆ ಮತ್ತು ಕಾದಂಬರಿಗಳನ್ನು ಅವರದ್ದೇ ಆದ ಕಾಲ್ಪನಿಕ ಭೌಗೋಳಿಕ ಪ್ರದೇಶಗಳ ಸುತ್ತ ಹೆಣಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಥಾಮಸ್ ಹಾರ್ಡಿ ಎನ್ನುವ ಬಹಳ ಹೆಸರಾಂತ ಕಾದಂಬರಿಕಾರ ತನ್ನ ವೆಸೆಕ್ಸ್ ಪ್ರಾಂತ್ಯವನ್ನು ಹಾರ್ಡೀಸ್ ವೆಸೆಕ್ಸ್ ಅಂತಲೇ ಕರೀತಾ ಇದ್ರು. ಹಾಗೆಯೇ ನಮ್ಮಲ್ಲಿ ಬಹಳ ಹತ್ತಿರದಲ್ಲಿ ನೋಡೋದಾದರೆ ಆರ್ ಕೆ ನಾರಾಯಣರವ್ರನ್ನ ತಗೋಬೋದು ನಾವು. ಅವರ ಎಲ್ಲ ಕಾದಂಬರಿಗಳು ಕತೆಗಳು ಮಾಲ್ಗುಡಿ ಅನ್ನೋ ಊರಿನ ಸುತ್ತ ಹೆಣೆದಿದ್ದಾರೆ. ಮಾಲ್ಗುಡಿ ಅನ್ನೋದು ಒಂದು ಕಾಲ್ಪನಿಕ ಪ್ರದೇಶ. ಹಾಗೆಯೇ ಉಮೋಫಿಯಾ ಅನ್ನೋ ಹಳ್ಳಿ ನೈಜೀರಿಯಾದಲ್ಲಿ ಇಲ್ಲ, ಆದರೆ ಚಿನುವಾ ಅಚಿಬೆಯವರ ಹಲವಾರು ಕಾದಂಬರಿಗಳಲ್ಲಿ ನಾವು ಇವನ್ನು ಕಾಣಬಹುದು. ಇಲ್ಲಿ ರಫಸ್ ಒಕೀಕೆ, ಎನ್ ಯಂಗ್ ಮ್ಯಾನ್, ವೆರಿ ಎನರ್ಜೆಟಿಕ್, who is respected by his people in the village, because he was not lured by the urbanization. ಅಚಿಬೆ ಹೇಳ್ತಾನೆ, ಯುವಕರು ಪಟ್ಟಣದಲ್ಲಿ ಎಂಥ ಕೆಲಸ ಆದರೂ ಮಾಡೋದಕ್ಕೆ ತಯಾರಿದ್ದಾರೆ. ಕರೆದ್ರೆ ಸಾಕು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರೆ ಸಾಕು, ಹಳ್ಳಿಯಿಂದ ಪಟ್ಟಣಕ್ಕೆ ಮೈಗ್ರೇಟ್ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ರೂಫ್, ಹಿ ಕಮ್ಸ್ ಬ್ಯಾಕ್ ಫ್ರಮ್ ಪೋರ್ಟ್ ಹಾರ್ಫೋರ್ಡ್ ಅನ್ನೋ ಊರಿನಿಂದ ವಾಪಸ್ ಬಂದಿದ್ದಾನೆ. ಹಿ ವಾಸ್ ವರ್ಕಿಂಗ್ ದೇರ್ ಆ್ಯಸ್ ಅನ್ ಅಪರೆಂಟೀಸ್ ಆರ್ ಟ್ರೈನಿ ಟು ಅ ಬೈಸಿಕಲ್ ರಿಪೇರರ್. ಅಂದರೆ ಒಬ್ಬ ಸೈಕಲ್ ರಿಪೇರಿ ಮಾಡುವಂಥವನ್ನ ಅಪರೆಂಟೀಸ್, ಅವನ ಕೆಳಗಡೆ ಕೆಲಸ ಕಲಿತಾ ಇರ್ತಾನೆ. ಅದನ್ನು ಬಿಟ್ಟು ಉಮೋಫಿಯಾದ ಕಷ್ಟದ ದಿನಗಳಲ್ಲಿ ನಾನು ಹೆಲ್ಪ್ ಮಾಡಬೇಕು ಅಂತ ವಾಪಸ್ ಬಂದಿದ್ದಾನೆ. ಕಷ್ಟದ ದಿನ ಏನು ಅಂದರೆ ಅಲ್ಲಿ ಎಲೆಕ್ಷನ್ ಶುರುವಾಗಿದೆ. ಸೊ he comes back, and Achebe also says his help was not needed, in fact, because en masse people are supporting Marcus Ebe. Marcus Ebe ಯ ಕ್ಯಾಂಪೇನ್ನಲ್ಲಿ ಅಥವಾ ಅವನ ಪ್ರಚಾರದಲ್ಲಿ ರೂಫ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಅವನು ಮಾರ್ಕಸ್ ಈಬೆನ ಸಪೋರ್ಟ್ ಮಾಡೋದು ಅಥವಾ ಅವನ ಪರವಾಗಿ ಕೆಲಸ ಮಾಡೋದು ಅಂದರೆ ಅವನ ಮೇಲಿನ ಪ್ರೀತಿಯಿಂದಲ್ಲ, ಸ್ವಾರ್ಥದಿಂದ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇದನ್ನು ಎಲ್ಲೂ ಹೇಳೋದಿಲ್ಲ, ಆದರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವನ ಕೆಲಸ ಆಗಬೇಕಾಗಿರೋದನ್ನು ಮಾಡ್ಕೊಳ್ತಾನೆ. ಸೊ ಮಾರ್ಕಸ್ ಈಬೆ ಈಸ್ ದಿ ಕ್ಯಾಂಡಿಡೇಟ್ ಆಫ್ ಪ್ಯಾಪ್. ಪ್ಯಾಪ್ ಅಂತಂದರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅನ್ನೋ ರೂಲಿಂಗ್ ಪಾರ್ಟಿ. ಅದರ ಅಂದರೆ ಈಗ ಆಳ್ತಾ ಇರೋ ಪಕ್ಷದ ಕ್ಯಾಂಡಿಡೇಟ್ ಆಗಿ ಮತ್ತೊಮ್ಮೆ ಸ್ಪರ್ಧಿಸಿದ್ದಾನೆ ತನ್ನ ಊರಲ್ಲಿ. ಬಿಫೋರ್ ದ್ಯಾಟ್, ಮಾರ್ಕಸ್ ಈಬೆ ವಾಸ್ ಅನ್ ಅನ್ಸಕ್ಸಸ್ಫುಲ್ ಟೀಚರ್ ಇನ್ ಎ ಮಿಷನರಿ ಸ್ಕೂಲ್ who was about to be dismissed by the authorities due to a complaint from a female colleague. So he wisely joins politics, got elected from PAP, and he becomes the Minister of Culture. ಅಂದರೆ ಇಲ್ಲಿ ನೋಡಬೇಕು, ಒಬ್ಬ ಬ್ಯಾಡ್ ಕಂಡಕ್ಟ್ ಇದ್ದಂಥ ವ್ಯಕ್ತಿಯನ್ನು ಆ ಪಾರ್ಟಿಯವರು ಸಾಂಸ್ಕೃತಿಕ ಮಂತ್ರಿಯನ್ನಾಗಿ ಆರಿಸ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು ಟರ್ಮ್ ಕಳೆದುಬಿಟ್ಟು ಮತ್ತೆ ಚುನಾವಣೆಗೆ ನಿಂತಿದ್ದಾನೆ.
He has accumulated lot of money, chieftaincy titles and honorary doctorate. ಇಲ್ಲಿ ನಾವು ಒಂದನ್ನು ನೆನೆಸ್ಕೋಬೇಕು. ಡಾಕ್ಟರೇಟ್ ಅಂದರೆ ಆ ಹಳ್ಳಿಯ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ ಯಾರು ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಅವರನ್ನು ಮಾತ್ರ ಡಾಕ್ಟರ್ಸ್ ಅಂತ ಕರೀತಾರೆ ಅಂತ. ಸೊ ಇಟ್ಸ್ ನಾಟ್ ದಟ್. ಆನರರಿ ಡಾಕ್ಟರೇಟ್ ಈ ಥರದ ಎಲ್ಲ ಅಂದರೆ ಪೊಲಿಟಿಷಿಯನ್ಸನ್ನು ಖುಷಿ ಪಡಿಸೋದಕ್ಕೋಸ್ಕರ ಬಿರುದು ಬಾವಲಿಗಳನ್ನು ಕೊಟ್ಟಿರ್ತಾರೆ. ಹಿ ಹ್ಯಾಸ್ 2 big cars and a big mansion in Umofia. To appease the people, he christened it as Umofia Mansion, which is opened by an archbishop. In that occasion, he hosts a big feast. ನಾವು ಅಚಿಬೆ ಅವರ ಕತೆ ಕಾದಂಬರಿಗಳಲ್ಲಿ ಸಾಮಾನ್ಯವಾಗಿ we see Igbo dialect, proverbs of Africa and folk tales of Africa used in his writings. So we see here several proverbs of Igbo tribe, like competing against Marcus Ibe in election is like a fly which is trying to move a dunghill. ಹಾಗೇನೆ ಭಾಳ ಕಷ್ಟ ಅವನ ಮುಂದೆ ಗೆಲ್ಲೋದು. ರೂಫ್ is an energetic man of quick decision. He is working for Marcus Ibe. He takes the responsibility, or he was given the responsibility of distributing money to people. More than that, Roof is an expert in campaigning, whatever may be the elections. ಯಾವ ಎಲೆಕ್ಷನ್ ಆದರೂ ಸಹ, ಯಾವ ಚುನಾವಣೆ ಆದರೂ ಸಹ, ಮೇ ಬಿ ಎಟ್ ದ ವಿಲೇಜ್ ಲೆವೆಲ್ ಆರ್ ಲೋಕಲ್ ಲೆವೆಲ್ ಆರ್ ನ್ಯಾಷನಲ್ ಲೆವೆಲ್, he can understand the mindset of the people. Here he warns Marcus Ibe that people are thinking in a different way. People are thinking that they have given their votes freely in the last election, but now he has become a great man. He has accumulated so much money and all those things. So now it should not be like that. People are expecting money. And Marcus Ibe, he has already prepared himself for this. He has drawn 5 months' salary. He has bought new jute bag, ಸೆಣಬಿನ ಬ್ಯಾಗ್ಗಳನ್ನು ಚಿಕ್ಕದಾಗಿ ಚೆನ್ನಾಗಿರುವಂಥದ್ದನ್ನು ತಗೊಂಡು ಅವನ ಕ್ಯಾಂಪೈನ್ ಬಾಯ್ಸಿಗೆಲ್ಲ ಹಂಚಿದ್ದಾನೆ, ದುಡ್ಡನ್ನು ಹಂಚೋದಕ್ಕೋಸ್ಕರ. ಎ ಡೇ ಬಿಫೋರ್ ದಿ ಎಲೆಕ್ಷನ್, ಇನ್ ದ ಈವ್ನಿಂಗ್ ವಿಸ್ಪರಿಂಗ್ ಕ್ಯಾಂಪೈನ್ ಬಿಗಿನ್ಸ್. ನಿಮ್ಗೆ ಗೊತ್ತಿದೆ, ಪಿಸುಮಾತಿನ ಪ್ರಚಾರ ಶುರುವಾಗುತ್ತೆ. ಅಂದರೆ ಒಂದು ಕಾನೂನಿರುತ್ತೆ, ಎಲೆಕ್ಷನಿನ ಹಿಂದಿನ ದಿವಸ ಅಥವಾ ಅದ್ರ ಹಿಂದಿನ ದಿವಸ 2 ದಿವಸ ಪ್ರಚಾರ ಮಾಡಬಾರ್ದು ಅಂತ. ಆದರೆ ನಮ್ಗೆ ಗೊತ್ತಿದೆ ರಾಜಕಾರಣಿಗಳ ಆ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ. ಮಾರ್ಕಸ್ ಇಬೆ ವಾಸ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಆಸ್ಕ್ಡ್ Roof to distribute money. Roof has a meeting with the elders of the village. They assemble in the house of Ugbuifi Ejinba, who is a well-respected elder man of the clan who has a traditional chieftaincy title. So there the discussion begins about how much money should be given. Roof offers 2 shillings in the beginning, which was considered as shameful by the elders. ಅವ್ರು ಅಂತಾರೆ ಮಾರ್ಕಸ್ ಇಬೆಯ ಸ್ಟೇಟಸ್ಸಿಗೆ ಇದಲ್ಲ. ಸೊ ಅಲ್ಲಿ ದೇ ಸೇ ಇರುಕು ಟ್ರೀ ಹತ್ತದ ಮೇಲೆ ತಮಗೆ ಬೇಕಾದಷ್ಟು ಕಟ್ಟಿಗೆ ಮಾಡಿಕೊಂಡೇ ಇಳಿಬೇಕು ಅಂತ. ಇರುಕು ಈಸ್ ಎ ಟ್ರೀ, ಬಿಗ್ ಟ್ರೀ ಗ್ರೋನ್ ಇನ್ ವೆಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾ, ವಿಚ್ ಈಸ್ ಆಲ್ಸೋ ನೋನ್ ಆಸ್ ಆಫ್ರಿಕನ್ ಟೀಕ್ ಅಂತಲೇ ಕರೀತಾರೆ. ಭಾಳ ದೊಡ್ಡ ಮರ. ಸೊ ಒಂದು ಸತಿ ಹತ್ತದ ಮೇಲೆ ಅದನ್ನು ತಮಗೆ ಬೇಕಾದಷ್ಟು ಕಟ್ಟಿಗೆಗಳನ್ನು ಒಟ್ಟು ಮಾಡಿಕೊಂಡೇ ಇಳಿಬೇಕು. ಹಾಗೆ ಅದೇ ರೀತಿಯಲ್ಲಿ ಯಾರು ಓಝೋ ಫೆಸ್ಟಿವಲ್ ಅನ್ನೋ ಒಂದು ದೊಡ್ಡ ಹಬ್ಬ, ಅದರ ಊಟನ ಬಿಟ್ಟು ಸಾಮಾನ್ಯ ಊಟಕ್ಕೆ ಯಾರು ಹೋಗ್ತಾರೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ವೋಟ್ಸ್ ಟು ದ ಅಪೋಸಿಷನ್ ಪಾರ್ಟಿ. ಸೊ ಅಟ್ ಲಾಸ್ಟ್ ದ ಡೀಲ್ ವಾಸ್ ಫಿಕ್ಸ್ಡ್ ಫಾರ್ 4 shillings for a vote, and people promise him that their votes as well as their wives' vote would be given to Marcus Ibe. So Roof was happy. He comes back home and relaxes. It was in the night. Something strange happens. One of his friends comes to his home. Adre illu vyathyasa enappa andre ಇವನ ಸ್ನೇಹಿತನೇ, but he is campaigning for Maduka. Maduka, who is the opposition candidate. He is a candidate from Progressive Organization Party, which is formed by the tribes of coastal area with an intention to save themselves from socio
ಕಲ್ಚರಲ್, ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅನ್ಹಿಲೇಷನ್. ಅಂದರೆ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮ್ಮನ್ನು ನಾಶ ಮಾಡ್ತಿದ್ದಾರೆ. ಅದರಿಂದ ನಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ನಾವು ಒಂದು ಹೊಸ ರಾಜಕೀಯ ಪಾರ್ಟಿಯನ್ನು ಕಟ್ಟಬೇಕು ಅಂತ. ನಾವು ಓದೋವಾಗ ಇಟ್ ಲುಕ್ಸ್ ಸೊ ಬ್ಯೂಟಿಫುಲ್, ಎಷ್ಟು ಒಳ್ಳೆ ಎಥಿಕ್ಸು, ಎಷ್ಟು ಒಳ್ಳೆ ಬೇಸಿಕ್ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ದೇ ಆರ್ ಆಲ್ಸೋ ಕರಪ್ಟ್ ಪೀಪಲ್ ಹೂ ಆರ್ ಕರಪ್ಟಿಂಗ್ ದ ವೋಟರ್ಸ್ ಇನ್ ಮೋರ್ ಬಿಗ್ ವೇ. They are using thugs and rascals of the village to campaign for them. They are spending plenty of money. So the leader of that campaign comes to Roof's home in the night. So Roof was surprised by his visit and he says, look, I'm working for Marcus eBay. That fellow comes in, sits in front of Roof and ನೇರವಾಗಿ ತನ್ನ ಜೇಬಿಂದ 5 ಪೌಂಡ್ ನೋಟನ್ನು ತೆಗೆದು ಅವನ ಮುಂದೆ ಇಡ್ತಾನೆ. 5 pounds, that's big money, which really mesmerizes Roof. You know, he's a man of quick decision. So he comes out, looks outside, whether somebody else are watching. So ಯಾರಾದರೂ ನೋಡ್ತಿದ್ದಾರಾ ಅಂತ ನೋಡ್ಬಿಟ್ಟು ವಾಪಸ್ ಬಂದು he says, okay, I'm ready to take the money and vote for Maduka. He thinks people are expecting landslide victory for Marcus eBay. So ನಂದು ಒಂದು ವೋಟ್ ಹಾಕದೇ ಇದ್ರೆ ಏನಾಗತ್ತೆ ಅನ್ನೋ ಒಂದು ಮನೋಭಾವದಿಂದ he says yes. ಆದರೆ the people who came there, they are also smart. So he takes out the EE of Mbanta. Local people are scared about this deity. So he was shocked. But later on, he swears on EE of Mbanta that he will vote for Maduka. While going out, Roof tells him that it is not possible to win against Marcus eBay. But the fellow tells him that we are not bothered about the result of this election. People should know that we give pounds. So next election, people would vote for us. ಅಂದರೆ ಮುಂದಿನ ಚುನಾವಣೆಯಲ್ಲೂ ಸಹ ಭ್ರಷ್ಟಾಚಾರ ಅನ್ನೋದು ನಡೆಯುತ್ತೆ. ಅಲ್ಲಿಗೆ ಭ್ರಷ್ಟಾಚಾರ ಅನ್ನೋದು ಈ ಚುನಾವಣೆಯಿಂದ ಆರಂಭವಾಗಿ ಮುಂದಿನ ಚುನಾವಣೆಯವರೆಗೂ ಇರುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಸೊ ದ ನೆಕ್ಸ್ಟ್ ಡೇ, ಇಟ್ ವಾಸ್ ದಿ ಎಲೆಕ್ಷನ್ ಡೇ. ಯು ಹ್ಯಾವ್ ಆಲ್ ದ ಗ್ಲೋರೀಸ್ ಆ್ಯಂಡ್ ಗ್ಲಿಟರ್ಸ್. ಯು ನೋ, ದ Marcus eBay had paid the band of Umru, which is very famous in that part. So they were playing some tunes there. Marcus eBay was sitting in his big car at the owner's end. Roof acts as if he is very busy in convincing the voters to vote for Marcus eBay. Though the people are expecting landslide victory for Marcus eBay, but Marcus takes very minute care. So he doesn't want to lose any votes. So he asks his campaign boys to go and vote for him. He asks Roof to go first and vote for him. Roof goes there jauntily. Once he enters the booth, the dilemma comes out. ಅವನ ಮನಸ್ಸಿನಲ್ಲಿರುವಂಥ ದ್ವಂದ್ವ ಹೊರಗಡೆ, ಗೊಂದಲ ಹೊರಗಡೆ ಬರುತ್ತೆ. There was a lot of fiction between loyalty and swear on EE of Mbanta. ಸೊ ಏನು ಮಾಡಬೇಕು? ಮಧುಕಾಗ ಓಟ್ ಹಾಕ್ಲಾ ಅಥವಾ ನಾನು ಕ್ಯಾಂಪೇನ್ ಮಾಡಿದಂಥ ಮಾರ್ಕಸ್ eBayಗೆ ಓಟ್ ಹಾಕ್ಲಾ ಅನ್ನೋ ಸಂಘರ್ಷ, ಜೊತೆಗೆ ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತೆ. ಅವನಿಗೊಂದು ಅಪರಾಧಿ ಮನೋಭಾವ ಕಾಡೋದಕ್ಕೆ ಶುರುವಾಗುತ್ತೆ. ಒನ್ಸ್ ಅಗೈನ್ ಐ ವುಡ್ ಲೈಕ್ ಟು ರಿಮೈಂಡ್ ಯು that Roof is a man of quick decision. So he immediately takes a decision that comes to his mind. He takes the ballot paper, put one piece into the box of Maduka which has the symbol of head. ಇಲ್ಲಿ ನೀವು ತಿಳ್ಕೊಳ್ಳಿ, ಪಾಪ್ನ ಸಿಂಬಲ್ಲು ಹೆಡ್, ತಲೆ. another box which has the car, ಅದರೊಳಗಡೆ ಒಂದು ಹಾಕ್ತಾನೆ. So by doing so, he thinks he has absolved himself. ಅಂದರೆ ತನ್ನೆಲ್ಲ ಪಾಪಗಳಿಂದ, ಅಪರಾಧಿ ಮನೋಭಾವದಿಂದ ಮುಕ್ತನಾದೆ, ನಾನು ಇಬ್ಬರಿಗೂ ಜಸ್ಟಿಸ್ ಮಾಡಿದೆ ಅನ್ನೋ ಥರದಲ್ಲಿ he comes out jauntily. But here we should know that his vote is invalid. ಅಂದರೆ ಈ ಕಥೆಯ ಉದ್ದಕ್ಕೂ ನಮಗೆ ಪ್ರಜಾಪ್ರಭುತ್ವದಲ್ಲಿ ಏನು ಇರಬಾರ್ದು ಅನ್ನೋದನ್ನು
ತನ್ನ ಕಥೆಯ ಮೂಲಕ. ವೋಟರ್, ಮತದಾರನ ಪಾವಿತ್ರ್ಯತೆ ಬಹಳ ಮುಖ್ಯ ಆಗುತ್ತೆ, ಅದರ್ವೈಸ್ ದ ಹೋಲ್ ಸಿಸ್ಟಮ್ ಗೆಟ್ಸ್ ಕರಪ್ಟೆಡ್ ಅನ್ನೋದನ್ನು ತನ್ನ ಕಥೆನಲ್ಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ ಮಕ್ಕಳು. ಇಲ್ಲಿ ಈಗ ಸ್ಕ್ರೀನ್ ಮೇಲೆ ವಿ ಹ್ಯಾವ್ ಲಿಸ್ಟೆಡ್ ಫ್ಯೂ expected 1 mark question. Look at the screen. Where did Roof work as a bicycle repairer's apprentice? The answer is Port Harcourt. What does PAP stand for? People's Alliance Party. Why was Roof popular in his village as he guided the villagers in the difficult times? What was Marcus's previous occupation? Mission school teacher. What does POP stand for? Progressive Organization Party is the answer. ಇನ್ನೂ ತುಂಬ ಪ್ರಶ್ನೆಗಳು ಬರ್ತವೆ, ನಾನು ಇಷ್ಟನ್ನು ಮಾತ್ರ ಹೇಳಿದ್ದೇನೆ. ಐ ರಿಕ್ವೆಸ್ಟ್ ಯು ಟು ರೀಡ್ ದ ಟೆಕ್ಸ್ಟ್ ಬುಕ್ ಪ್ರಾಪರ್ಲಿ. ಒಂದಲ್ಲ 4 ಸತಿ ಟೆಕ್ಸ್ಟ್ ಬುಕ್ಕನ್ನು, ಪಾಠಗಳನ್ನು ನೇರವಾಗಿ ಓದಿದರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶ್ಚನ್. ಸೊ ನಾವು ಲೆಟ್ಸ್ ಲುಕ್ ಎಟ್ 4 or 6 marks questions that can be expected. How does Roof conceal the betrayal of Marcus in the elections? You know, ನಾನು ಈಗಾಗಲೇ ನಿಮಗೆ ಇಡೀ ಕಥೆಯನ್ನು ಹೇಳಿದ್ದೇನೆ. ಹೌ ರೂಫ್ ಟೇಕ್ಸ್ ದ ಮನಿ ಫ್ರಮ್ ಪೀಪಲ್ ಆಫ್ ಮಡುಕಸ್ ಪಾರ್ಟಿ ಆ್ಯಂಡ್ ಹೌ ಹಿ ಚೀಟ್ಸ್. ಅದಷ್ಟನ್ನು ಬರೀಬೇಕಾಗತ್ತೆ. ಮಿನಿಮಮ್ 3 to 4 paragraphs should be there. Okay, and look at the second question. The tone of the story is satirical. Explain. The whole story is a satire, right? So ನಾನಿಷ್ಟೋ ತನಕ ಹೇಳಿರೋದೆಲ್ಲ ನಿಮ್ಮ ತಲೆಗೆ ಬಂದಿದೆ ಅಂತ ಅಂದ್ಕೊಳ್ತೇನೆ.